ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೈಸ್, ಇವತ್ತು ನಿಮ್ಮ ಸ್ಕಿನ್ ಬ್ರೈಟ್ ಆಗಿ ಸಾಫ್ಟನ್ಗೋಸ್ಕರ, ಎಸ್ಪೆಷಲಿ ಸ್ಕಿನ್ನನ್ನು ಸಾಫ್ಟ್ ಮಾಡೋಗೋಸ್ಕರ ಒಂದು ಒಳ್ಳೆ ಫೇಶಿಯಲನ್ನು ತೊಗೊಂಬಂದಿದ್ದೀನಿ. ಇದು ಎಲ್ಲರಿಗೂ ಯೂಸ್ ಆಗುತ್ತೆ. ಲೈಕ್ ತುಂಬ ಜನಕ್ಕೆ ಡ್ರೈ ಸ್ಕಿನ್ ಇರುತ್ತೆ. ಡ್ರೈ ಸ್ಕಿನ್ ಪ್ರಾಬ್ಲಮಿಂದಾನೇ ನಮ್ಮ ಸ್ಕಿನ್ ಬ್ರೇಕ್ಔಟ್ ಆಗುವಂಥದ್ದು, ಅಥವಾ ನಮ್ಮ ಸ್ಕಿನ್ ಜಾಸ್ತಿ ಡ್ರೈ ಆಗುವಂಥದ್ದು. ಜಾಸ್ತಿ ಡ್ರೈ ಆಗಿಬಿಟ್ರೆ ಏಜ್ಡ್ ಆಗಿ ಕಾಣ್ಬಿಡ್ತೀವಿ. ಲೈಕ್ ಸಣ್ಣ ಏಜಲ್ಲಿನೇ ಸ್ವಲ್ಪ ದೊಡ್ಡವರಾಗಿ ಕಾಣ್ಬಿಡ್ತೀವಿ. ಎಕ್ಸಾಂಪಲ್ ತಗೊಂಡ್ರೆ ಫಿಲ್ಮ್ ಹೀರೋಯಿನ್ಸ್ ಇರ್ತಾರೆ, ಅವರು 30+ ಇರ್ತಾರೆ, ಬಟ್ ಎಲ್ಲರೂ ಕೂಡ ಯಂಗಾಗಿ ಕಾಣ್ತಿರ್ತಾರೆ, ಹೌದಾ? ಸೊ ಅವರು ತಮ್ಮ ಬಾಡಿನ ಹಾಗೆ ಮೇಂಟೈನ್ ಮಾಡ್ತಾರೆ, ಹೈಡ್ರೇಟಾಗಿ ಮೇಂಟೈನ್ ಮಾಡ್ತಾರೆ. ಹಾಗಾಗಿ ಅವರಿಗೆ ವಯಸ್ಸಾದರೂ ಕೂಡ ಅವರು ಯಂಗಾಗೆ ಕಾಣ್ತಾರೆ. ಇಲ್ಲಿ ನಮ್ಮ ಸ್ಕಿನ್ ಡ್ರೈ ಆಗೋಕ್ಕೆ ಸ್ಪೆಷಲಾಗಿ 3 ರೀಸನ್ಸ್ ಇರುತ್ತೆ. ಒಂದು ಬಂದುಬಿಟ್ಟು ಡಿಹೈಡ್ರೇಷನ್, ಜಾಸ್ತಿ ನೀರು ಕುಡಿಯಲ್ಲ ಹಾಗಾಗಿ. ಎರಡನೇದು ಬಂದುಬಿಟ್ಟು ನಾವು ಫುಡ್ ಸರಿಯಾಗಿ ತೊಗೊಳ್ಳಲ್ಲ. ಲೈಕ್ ವಾಟರ್ ಫುಡ್ ಕೂಡ ಜಾಸ್ತಿ ತೊಗೋಬೇಕು. ಲೈಕ್ ವಾಟರ್ ಮೆಲನ್ ಆಗಿರ್ಬೋದು, ಮಸ್ಕ್ ಮೆಲನ್ ಆಗಿರ್ಬೋದು, ಇನ್ನು ಯಾವುದೇ ಫ್ರೂಟ್ ಇರುತ್ತಲ್ವ ವಾಟರ್ ಕಂಟೆಂಟ್ ಇರುವಂಥ ಫ್ರೂಟ್ಸು. ಥರ್ಡ್ ಒನ್ ಬಂದುಬಿಟ್ಟು ಸ್ಕಿನ್ ಕೇರ್. ಏನು ತಿಂತೀವಿ ಅಷ್ಟೇ ಅಲ್ಲ, ಆ್ಯಂಡ್ ನಮ್ಮ ಮೇಲ್ಗಡೆ ಅಂದರೆ ಲೈಕ್ ಸ್ಕಿನ್ ಮೇಲೆ ನಾವು ಯಾವ ರೀತಿಯಾಗಿ ಕೇರ್ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ನೂ ಲೇಟ್ ಮಾಡದೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಸ್ಕಿನ್ ಸಾಫ್ಟ್ ಆಗೋಕ್ಕೆ ಅವಕಾಡೋ ತುಂಬಾ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಬಿಕಾಸ್ ಅವಕಾಡೋನ ಬಟರ್ ಫ್ರೂಟ್ ಅಂತ ಕೂಡ ಕರೀತಾರೆ. ಯಾಕಂದರೆ ಇದು ಬಟರ್ ಥರ ತುಂಬ ಸಾಫ್ಟಾಗಿರುತ್ತೆ. ಇದು ಸ್ಕಿನ್ಗೂ ಕೂಡ ತುಂಬ ಸಾಫ್ಟ್ನೆಸ್ಸನ್ನು ಕೊಡುತ್ತೆ. ಸೊ ಇವತ್ತು ಫೇಶಿಯಲ್ ಬಂದುಬಿಟ್ಟು ನಾವು ಡ್ರೈ ಸ್ಕಿನ್ನನ್ನು ರಿಮೂವ್ ಮಾಡೋದು. ಹಾಗಾಗಿ ಇವತ್ತು ನಾನು ಅವಕಾಡೋ ಫ್ರೂಟನ್ನು ತೊಗೊಂಡಿದ್ದೀನಿ. ಫಸ್ಟ್ ಕ್ಲೆನ್ಸಿಂಗೋಸ್ಕರ ಮಿಲ್ಕ್, ಆಮೇಲೆಗೋಸ್ಕರ ಅವಕಾಡೋ ಮತ್ತು ಕಾಫಿ ಪೌಡರ್. ಫೇಸ್ ಪ್ಯಾಕ್ಗೋಸ್ಕರ ಅವಕಾಡೋ ತೊಗೊಂಡಿದ್ದೀನಿ. ಆಮೇಲೆ ಕೆನೆ ತೊಗೋಬೇಕು, ಬಿಕಾಸ್ ಕೆನೆ ಸ್ಕಿನ್ಗೆ ತುಂಬ ಸಾಫ್ಟ್ ಮಾಡುತ್ತೆ. ಆಮೇಲೆ ಕಾರ್ನ್ ಸ್ಟಾರ್ಚ್, ಈ ಮೂರನ್ನು ಮಿಕ್ಸ್ ಮಾಡಿಕೊಂಡು ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ಈ ಮೂರು ಕೂಡ ಸ್ಕಿನ್ ಸಾಫ್ಟನ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಫಸ್ಟ್ ಕ್ಲೆನ್ಸಿಂಗ್ ಮಾಡೋಣ. ಸೊ ಕ್ಲೆನ್ಸಿಂಗೋಸ್ಕರ ನಾನು ಮಿಲ್ಕ್ ತೊಗೊಂಡಿದ್ದೆ. ಮಿಲ್ಕ್ ನಿಮಗೆಲ್ಲರಿಗೂ ಗೊತ್ತು, ನನ್ನ ಫೇವ್ರೆಟ್ ಕ್ಲೆನ್ಸರ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಆಲ್ಸೋ ಇದು ಸ್ಕಿನ್ನನ್ನು ತುಂಬ ಸಾಫ್ಟಾಗಿ ಮಾಡುತ್ತೆ. ಯಾವುದೇ ರೀತಿಯ ಹಾರ್ಮ್ಫುಲ್ ಆಗಿ ಇದು ರಫ್ ಆಗಿ ಟ್ರೀಟ್ ಮಾಡಲ್ಲ ಸ್ಕಿನ್ನನ್ನು. ತುಂಬ ಸಾಫ್ಟಾಗಿರುತ್ತೆ, ಸ್ಕಿನ್ಗೆ ಒಳ್ಳೆ ಸ್ಮೂತಾದ ಫೀಲಿಂಗ್ ಕೊಡುತ್ತೆ. ಸೊ ಹಾಗಾಗಿ ನಾನು ಕ್ಲೆನ್ಸಿಂಗ್ ಮಾಡ್ತಾಯಿದ್ದೀನಿ. ಮಿಲ್ಕಲ್ಲಿ ಕಾಟನ್ ಡಿಪ್ ಮಾಡಿಕೊಂಡು ಫೇಸ್ಗೆಲ್ಲ ಫಸ್ಟ್ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಕೈಯಿಂದ ನಾವು ಸ್ವಲ್ಪ ಮಸಾಜ್ ಮಾಡ್ಕೋಬೇಕು. ನಂತರ ಫೇಸ್ ವಾಶ್ ಮಾಡಿಕೊಂಡ್ರೆ ಸ್ಕಿನ್ ತುಂಬ ಶೈನಿಯಾಗಿ ತುಂಬ ಸಾಫ್ಟಾಗಿ ಆಗಿರುತ್ತೆ. ಯಾರಿಗಾದರೆ ಡ್ರೈ ಸ್ಕಿನ್ ಇದ್ದರೆ ಈ ಕ್ಲೆನ್ಸರನ್ನು ಖಂಡಿತ ಟ್ರೈ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಸ್ಕ್ರಬ್ಬಿಂಗ್. ಸೊ ಈ ಸ್ಕ್ರಬ್ಬಿಂಗೋಸ್ಕರ ನಾನು ಒಂದು ಸ್ವಲ್ಪ ಅವಕಾಡೋ ಪೀಸ್ ತೊಗೊಂಡಿದ್ದೀನಿ. ಒಂದು ಸ್ಮಾಲ್ ಪೀಸ್ ಅಂತ ಹೇಳ್ಕೊಬೋದು. ಸೊ ಒಂದು ಸ್ಮಾಲ್ ಪೀಸ್ ಮೇಲೆ ಕಾಫಿ ಪೌಡರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದರಿಂದ ನಾವು ಸ್ಕ್ರಬ್ ಮಾಡ್ಕೊತಿದ್ದೀನಿ. ಸೊ ಕಾಫಿ ಪೌಡರ್ ಅನ್ನೋದು ಎಕ್ಸ್ಫೋಲಿಯೇಟ್ಗೆ ತುಂಬ ಒಳ್ಳೆಯದು, ಆಯಿತಾ? ಸ್ಕ್ರಬ್ ಅಂದರೆ ಏನು? ನಮ್ಮ ಸ್ಕಿನ್ ಡರ್ಟನ್ನು ರಿಮೂವ್ ಮಾಡಿಬಿಟ್ಟು ನಮ್ಮ ಸ್ಕಿನ್ ಎಕ್ಸ್ಫೋಲಿಯೇಟ್ ಆಗಿ ಸ್ಕಿನ್ ಬ್ರೈಟ್ ಆಗೋಕ್ಕೆ, ಲೈಕ್ ಡ್ರೈ ಸ್ಕಿನ್ ಎಲ್ಲ ಹೋಗ್ಬಿಟ್ಟು ಸ್ಕಿನ್ ಬ್ರೈಟ್ ಆಗೋಕ್ಕೆ ನಾವು ಸ್ಕ್ರಬ್ಬಿಂಗ್ ಮಾಡ್ಕೊತೀವಿ. ಸೊ ಹಾಗಾಗಿ ಸ್ಕ್ರಬ್ಬಿಂಗ್ ಜೊತೆಯಲ್ಲಿ ಲೈಕ್ ನಾವು ಎಕ್ಸ್ಫೋಲಿಯೇಟ್ ಮಾಡೋ ಇದ್ರ ಜೊತೆಯಲ್ಲಿ ಸ್ಕಿನ್ನು ಸ್ಮೂದನ್ನು ಕೂಡ ಮಾಡ್ಕೋಬೇಕು. ಹಾಗಾಗಿ ಇಲ್ಲಿ ಬಟರ್ ಫ್ರೂಟ್, ಅವಕಾಡೋ ಫ್ರೂಟ್ ಅನ್ನೋದು ತುಂಬ ನರಿಷ್ ಮಾಡುತ್ತೆ ಸ್ಕಿನ್ನನ್ನು. ಹಾಗಾಗಿ ಕಾಫಿ ಪೌಡ್ರಿಂದ ಸ್ಕ್ರಬ್ಬು ಆಗುತ್ತೆ ಆ್ಯಂಡ್ ಅವಕಾಡೋ ಫ್ರೂಟಿಂದ ನಮ್ಮ ಸ್ಕಿನ್ಗೆ ಸ್ಮೂತ್ನೆಸ್ ಕೂಡ ಸಿಗುತ್ತೆ. ಹಾಗಾಗಿ ಇವೆರಡನ್ನ ಮಿಕ್ಸ್ ಮಾಡಿಕೊಂಡು ಇವತ್ತು ಸ್ಕ್ರಬ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಕ್ರಬ್ಬಿಂಗ್ ಆದಮೇಲೆ ಫೇಸ್ ವಾಶ್ ಮಾಡ್ಕೊಂಡು ನೋಡಿದ್ರೆ ಫೇಸ್ ಎಷ್ಟು ಚೆನ್ನಾಗಿ ಶೈನಿಯಾಗಿತ್ತು ಅಂತಂದರೆ ನನಗೆ ನಂಬೋಕ್ಕಾಗಿರಲಿಲ್ಲ. ಲೈಕ್ ಏನೋ ನಾನು ಆಯಿಲ್ ಹಚ್ಕೊಂಡ್ಬಿಟ್ಟಿದ್ದೀನಿ ಏನೋ ಫೇಸ್ಗೆ ಅನ್ನೋ ಥರ ಅಷ್ಟು ಶೈನಿಯಾಗಿತ್ತು. ಆ್ಯಂಡ್ ಥರ್ಡ್ ಒನ್ ಬಂದುಬಿಟ್ಟು ಫೇಸ್ ಪ್ಯಾಕ್. ಸೊ ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡಿರೋಂಥ ಈ ಫೇಸ್ ಪ್ಯಾಕನ್ನು ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಇದು ತುಂಬ ಚೆನ್ನಾಗಿತ್ತು. ಸ್ಮೆಲ್ ಕೂಡ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಿಜವಾಗ್ಲೂ ಅವಕಾಡೋ ನನಗೆ ತುಂಬ ಇಷ್ಟ. ಸೊ ಈ ಫೇಶಿಯಲ್ ಇಷ್ಟು ಚೆನ್ನಾಗಿ ರಿಸಲ್ಟ್ ಕೊಡ್ತಿದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ಇದು ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡ್ಕೊಂಬಂದೆ. ನೀವೇ ನೋಡ್ತಿರ್ಬೋದು ಸ್ಕಿನ್ ಎಷ್ಟು ಸ್ಮೂದಾಗಿ ಸಾಫ್ಟಾಗಿ ಆ ಶೈನ್ ಲುಕ್ಕು ಬಂದಿದೆ ಅಂತ. ಫಸ್ಟಲ್ಲಿ ನೀವು ನೋಡಿ ಬೇಕಿದ್ರೆ ಈಗ ನೋಡಿ ನೀವು ಫೇಸ್ ಪ್ಯಾಕ್ ಆದಮೇಲೆ ಎಷ್ಟು ಚೆನ್ನಾಗಾಗಿದೆ ಅಂತ ನಿಮಗೆ ಆ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಅವಕಾಡೋ ಫೇಶಿಯಲ್. ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ.